ಬೆಳ್ತಂಗಡಿ ಕೋರ್ಟಿಗೆ ಬುರುಡೆ ಚಿನ್ನಯ್ಯ ಹಾಜರ್. ಧರ್ಮಸ್ಥಳ ಬುರುಡೆ ರಹಸ್ಯ ತನಿಖೆ ಚುರುಕುಗೊಂಡಿದೆ. ಚಿನ್ನಯ್ಯನನ್ನ ಆಗಸ್ಟ್ 23ರಂದು ಎಸ್ಐಟಿ ಬಂಧಿಸಿತ್ತು. ಬೆಳ್ತಂಗಡಿ ಕೋರ್ಟ್ಗೆ ಈಗ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ. ಮತ್ತೆ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಲಿದೆ ಎಸ್ಐಟಿ. 3 ದಿನ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಮನವಿ ಮಾಡೋ ಸಾಧ್ಯತೆ ಇದೆ. 12 ದಿನಗಳ ಕಸ್ಟಡಿಯನ್ನ ಪಡೆದಿತ್ತು ಎಸ್ಐಟಿ. ಈ 12 ದಿನಗಳ ಕಾಲ ಚಿನ್ನಯ್ಯನ ವಿಚಾರಣೆ ನಡೆಯಿತು. ಈಗ ಮತ್ತೆ 3 ದಿನ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ಇವತ್ತು ಕೋರ್ಟಿಗೆ ಹಾಜರುಪಡಿಸಲಾಗಿದೆ. 3 ದಿನ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಮನವಿ ಮಾಡೋ ಸಾಧ್ಯತೆ ಇದೆ. ಕಸ್ಟಡಿಗೆ ಪಡೆದು ಮತ್ತಷ್ಟು ಜಾಗದಲ್ಲಿ ಎಸ್ಐಟಿ ಮಹಜರು ನಡೆಸಲಿದೆ. ಷಡ್ಯಂತ್ರ ಹೆಣೆದ ಜಾಗಗಳಲ್ಲಿ ಎಸ್ಐಟಿ ಶೋಧ ನಡೆಸುತ್ತಾ ಮಹಜರು ನಡೆಸಿ ಸಾಕ್ಷ್ಯವನ್ನ ಸಂಗ್ರಹಿಸಲಿದೆ ಎಸ್ಐಟಿ. ಈಗಾಗಲೇ ಬೆಂಗಳೂರು ಉಜಿರೆಯಲ್ಲಿ ಪರಿಶೀಲನೆಯನ್ನ ನಡೆಸಿದೆ ಎಸ್ಐಟಿ. ಚಿನ್ನಯ್ಯನನ್ನ ಕರ್ಕೊಂಡೋಗಿ ಈಗ ಇನ್ನೂ ಕೆಲವು ಕಡೆ ಮಹಜರು ಪ್ರಕ್ರಿಯೆ ನಡೆಯಬೇಕಾಗಿದೆ. ಧರ್ಮಸ್ಥಳ ಬಿಟ್ಟ ನಂತರ ಚಿನ್ನಯ್ಯ ತಮಿಳುನಾಡಿಗೆ ಹೋಗಿತ್ತು. ಮತ್ತೆ ವಾಪಸ್ ಈತ ಉಜಿರೆಗೆ ಬಂದಾಗಲೂ ಈತ ತಮಿಳುನಾಡಿನಿಂದಲೇ ಉಜಿರೆಗೆ ಬಂದಿದ್ದ. ಹಾಗಾಗಿ ತಮಿಳುನಾಡು ಮತ್ತು ಮಂಡ್ಯದಲ್ಲೂ ಕೂಡ ಮಹಜರು ನಡೆಸಬೇಕಾಗಿದೆ. ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟಿಗೆ ಕರ್ಕೊಂಡು ಬಂದಂತ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ಕೋರ್ಟಿಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಚಿನ್ನಯ್ಯನ 12 ದಿನದ ಕಸ್ಟಡಿ ಮುಗಿದಿದೆ. ಈ 12 ದಿನದಲ್ಲಿ ಭರ್ಜರಿ ವಿಚಾರಣೆ ನಡೆಸಿದೆ ಎಸ್ಐಟಿ. ಆದರೆ ಮತ್ತೆ 3 ದಿನಗಳ ಕಸ್ಟಡಿಗೆ ಪಡೆಯೋದಕ್ಕೆ ಮನವಿ ಮಾಡೋ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಶ್ವೇತಾ, ಹೌದು. ಕಳೆದ ಜುಲೈ 23ಕ್ಕೆ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸುಮಾರು ಒಂದು 12 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೇಳಲಾಗುತ್ತೆ. ಅದೇ ರೀತಿ ನ್ಯಾಯಾಲಯ ಕೂಡ ಆತನನ್ನ ಕಸ್ಟಡಿಗೆ ಒಪ್ಪಿಸಿತ್ತು. ಹಾಗಾಗಿ ಈಗ ಆತನ ಕಸ್ಟಡಿ ಅವಧಿ ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಈಗ ನ್ಯಾಯಾಲಯಕ್ಕೆ ಜಿತೇಂದ್ರ ದಾಯಮ್ ಅವರ ನೇತೃತ್ವದಲ್ಲಿ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಅಲ್ಲಿನ ನ್ಯಾಯಾಧೀಶರಾದಂತಹ ವಿಜಯೇಂದ್ರ ಟಿ ಅವರ ಮುಂಭಾಗಕ್ಕೆ ಅವನನ್ನು ಹಾಜರುಪಡಿಸಿರುವಂತದ್ದು. ಪ್ರಮುಖವಾಗಿ ಈಗ ಅಂದ್ರೆ ಕಳೆದ 12 ದಿನಗಳಲ್ಲಿ ಏನೆಲ್ಲ ತನಿಖೆಯ ಪ್ರಗತಿಯಾಗಿದೆ ಅನ್ನುವಂಥದ್ದನ್ನ ಸರ್ಕಾರಿ ಅಭಿಯೋಜಕರು ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂದ್ರೆ ಈವರೆಗಿನ ಪ್ರಗತಿ, ಅದು ಸಾಕ್ಷ್ಯ ಸಂಗ್ರಹಣೆ ಆಗಿರ್ಬೋದು ಅಥವಾ ಮುಂದುವರೆದು ಮುಂದೆ ಬಾಕಿ ವಿಚಾರಣೆಗಳೇನಾದ್ರೂ ಇದ್ರೆ ಅದ್ರ ಜೊತೆಗೆ ಎಸ್ಐಟಿ ಕೂಡ ತನ್ನ ತನಿಖೆ ಪ್ರಗತಿಗಳ ಬಗ್ಗೆ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುತ್ತೆ. ಅದ್ರ ಜೊತೆಗೆ ಈ ಬಾರಿ ಒಂದು ವಿಶೇಷತೆ ಅಂದ್ರೆ ಆತ ವಕೀಲರನ್ನ ಕೇಳಿರುವಂತದ್ದು. ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರ ಅಂದ್ರೆ ಉಚಿತವಾಗಿ ಆತನಿಗೆ ಆ ಕಾನೂನಿನ ಸೇವೆಗಳನ್ನು ಒದಗಿಸುವ ಸಂಸ್ಥೆ ಅಲ್ಲ, ಅದು ಯಾವುದೇ ಆರೋಪಿಗಳಾಗಿರ್ಲಿ ಅವರಿಗೆ ಆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರಿಗೆ ವಕೀಲರನ್ನ ಒದಗಿಸಿಕೊಡ್ಲಾಗುತ್ತೆ. ಹಾಗಾಗಿ ಚೀಫ್ ಡಿಫೆನ್ಸ್ ಅಡ್ವೊಕೇಟ್ ಗಳ ಒಂದು ಟೀಮ್ 3-4 ಜನ, ಕಿಶೋರ್ ಡಿಸಿಲ್ ಅವರ ನೇತೃತ್ವದ ಒಂದು 3 ಜನರ ಟೀಮ್ ಕೂಡ ಈಗಾಗಲೇ ಈ ಒಂದು ಬೆಳ್ತಂಗಡಿ ಕೋರ್ಟ್ಗೆ ಬಂದಿರುವಂತದ್ದು. ಹಾಗಾಗಿ ಅವರು ಆರಂಭಿಕವಾಗಿ ಆತನಿಗೆ ಆತನ ಹಕ್ಕುಗಳ ಬಗ್ಗೆ ಅಂದ್ರೆ ಆತನಿಗೆ ಏನು ಕಾನೂನು ಹಕ್ಕುಗಳಿದೆ ಮತ್ತು ಕಾನೂನು ಪ್ರಕ್ರಿಯೆಗಳೇನಿದೆ, ಮುಂದೆ ಏನಾಗಬಹುದು, ಅದರ ಜೊತೆಗೆ ಈ ಎಲ್ಲ ಮಾಹಿತಿಗಳು ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಯಾವ್ದಾದ್ರು ಆತನಿಗೆ ಹಕ್ಕುಗಳ ಉಲ್ಲಂಘನೆ ಆಗಿದ್ದೆ ಅಂದ್ರೆ ಆತನ ಮೇಲೆ ಏನಾದ್ರು ಪೊಲೀಸರಿಂದ ಏನಾದ್ರೂ ಆಗಿದೆ ಎಸ್ಐಟಿ ಟೀಮ್ ನಿಂದ, ಹೀಗೆ ಅನೇಕ ಪ್ರಶ್ನೆಗಳ ಜೊತೆಗೆ ಅದರ ಜೊತೆಗೆ ಆತನ ಪರವಾಗಿ ಯಾವ ವಾದಗಳನ್ನ ಮಂಡಿಸಬೇಕು ಅನ್ನುವಂತ ಅಂದ್ರೆ ಆತ ಜಾಮೀನಿಗೆ ಅರ್ಜಿ ಹಾಕ್ಲಿಕ್ಕೆ ಸಹಜವಾಗಿ ಈ ಪ್ರಕ್ರಿಯೆಗಳಲ್ಲಿ ಆತ ಆ ರೀತಿ ಅದಕ್ಕೆ ಮುಂದಾಗುವಂತ ಸಾಧ್ಯತೆಗಳು ಕಡಿಮೆ ಇದೆ. ಆದರೆ ಏನಾದ್ರೂ ಆತನ ಪರವಾಗಿ ನ್ಯಾಯಾಲಯಕ್ಕೆ ಏನಾದ್ರೂ ಹೇಳಬೇಕಾದ್ರೆ ಅಂತಹವುಗಳಿಗೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈಗಷ್ಟೇ ಹೋಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭವಾದ ಬೆನ್ನಲ್ಲೇ ಆರಂಭಿಕ ಹಂತಗಳಲ್ಲಿ ಅದರ ಪ್ರಗತಿಗಳನ್ನ ಸಲ್ಲಿಸುವಂತದ್ದು ಮತ್ತು ಸರ್ಕಾರಿ ಅಭಿಯೋಜಕರು ಆರಂಭಿಕ ವಾದಗಳನ್ನ ಮಂಡಿಸುವಂತದ್ದಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳ ಬಳಿಕ ಆತನ ಜೊತೆಗೆ ಏನ್ ಮಾತನಾಡಿರ್ತಾರೆ ಅಂದ್ರೆ ಈಗಷ್ಟೇ ಆತ ಬಂದಿರುವಂತದ್ದು, ಬಂದ ಹಿನ್ನೆಲೆಯಲ್ಲಿ ಈಗಷ್ಟೇ ಅದರ ಪ್ರಕ್ರಿಯೆಗಳು ಆರಂಭ ಆಗುವಂತದ್ದು. ಹಾಗಾಗಿ ಇದೆಲ್ಲ ಮುಗಿದ ನಂತರ ಮುಂದೆ ಏನಾಗಬಹುದು, ಈಗಾಗಲೇ ಎಸ್ಐಟಿ 12 ದಿನ ಕೇಳಿದೆ. ಇಂತಹ ಸೆಕ್ಷನ್ಗಳ ಅಡಿಯಲ್ಲಿ ಒಬ್ಬ ಆರೋಪಿಯನ್ನು 15 ದಿನಗಳ ಕಾಲ ಕಸ್ಟಡಿ ಕೊಡಬಹುದು ಅನ್ನುವಂತ ನಿಯಮಗಳು ಇರುವಂತದ್ದು. ಹಾಗಾಗಿ ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ 15 ದಿನಗಳ ವಿಚಾರಕ್ಕೆ ಬಂದ್ರೆ 12 ದಿನ ಆಗಿದೆ, ಇನ್ನು 3 ದಿನಗಳ ಕಾಲ ಕೇಳಬಹುದು. ಆದ್ರೆ ಇವರು 3 ದಿನ ಕೇಳಿದ್ರು ಕೂಡ ನ್ಯಾಯಾಧೀಶರು ಕೊಡ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಓಕೆ ಭರತ್ರಾಜ್, ದೂರು ಕೊಡೋದಕ್ಕೆ ಬಂದಾಗ ಚಿನ್ನಯ್ಯ ವಕೀಲರ ಜೊತೆನೆ ಬರ್ತಾ ಇದ್ದ. ಆ ವಕೀಲರು ಈಗ ಚಿನ್ನಯ್ಯನ ಪರವಾಗಿ ವಾದ ಮಾಡೋದಿಲ್ವಾ? ಇಲ್ಲ ಶ್ವೇತಾ, ಯಾಕಂದ್ರೆ ಆ ವಕೀಲರು ಈಗ ಚಿನ್ನಯ್ಯನ ಪರವಾಗಿ ವಾದ ಮಾಡೋದಿಲ್ಲ. ಅವರು ವಾದ ಮಾಡೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿನ್ನಯ್ಯ ಕೂಡ ಅವರ ಆ ವಾದವನ್ನ ತಿರಸ್ಕರಿಸಿದ್ದಾನೆ. ಅಂದ್ರೆ ಅವರನ್ನ ಆರಂಭದ ದಿನಗಳಲ್ಲಿ ಆತನನ್ನ ಅದು ಜುಲೈ 23ಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ್ಲೂ ಕೂಡ ಆತನಿಗೆ ಕಾನೂನು
ಸೇವೆಯನ್ನ, ಕಾನೂನಿನ ನೆರವನ್ನ ಕೊಡ್ಲಿಕ್ಕೆ ನಿಮ್ಮ ವಕೀಲರು ಯಾರಾದ್ರೂ ಇದ್ದಾರೆ ಅಂತ ಕೇಳಿದಾಗ ಆತ ಈ ಹಿಂದೆ ಇದ್ದಂತ ವಕೀಲರು ಬೇಡ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾನೆ. ಆ ಕಾರಣಕ್ಕಾಗಿ ಕಾನೂನು ಸೇವೆ ಪ್ರಾಧಿಕಾರದ ಚೀಫ್ ಡಿಫೆನ್ಸ್ ಅಡ್ವೊಕೇಟ್ಗಳ ಟೀಮ್ ಏನಿದೆ, ಅವರು ಕಿಶೋರ್ ಡಿ ಸಿಲ್ವಾ ಅವರ ನೇತೃತ್ವದಲ್ಲಿ ಆ ಒಂದು ಟೀಮ್ ಅನ್ನ ಈಗ ಜಿಲ್ಲಾಡಳಿತ ಅಂದ್ರೆ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ ಅವನಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಆತನ ಯಾವುದೇ ವಾದಗಳಿಗೆ ಮುಂದಿನ ದಿನಗಳಲ್ಲಿ ಆ ಒಂದು ಟೀಮ್ ಜವಾಬ್ದಾರರಾಗಿರುತ್ತೆ. ಅದ್ರ ಜೊತೆಗೆ ಅವರು ಏನಾದ್ರೂ ವೈಯಕ್ತಿಕವಾಗಿ ಬೇರೆ ಯಾವ್ದಾದ್ರು ಖಾಸಗಿ ಅಡ್ವೊಕೇಟ್ ಗಳನ್ನ ಇಟ್ಕೊಳ್ಳೋದಾದ್ರೆ ಫ್ಯೂಚರ್ ನಲ್ಲಿ ಆತ ಚಿನ್ನ ಯಾವ್ದಾದ್ರು ಅಡ್ವೊಕೇಟ್ ಗಳನ್ನ ಇಟ್ಕೊಳ್ಳೋದಾದ್ರೆ ಆತನಿಗೆ ಧಾರಾಳವಾಗಿ ಅಂತ ಅವಕಾಶಗಳು ಕೂಡ ಇದೆ. ಆದ್ರೆ ಪ್ರೆಸೆಂಟ್ ಆತನಿಗೆ ಆ ರೀತಿಯಾದಂತಹ ಶಕ್ತಿ ಇಲ್ಲ ಮತ್ತು ಆತ ಈಗಾಗಲೇ ತನ್ನ ತಪ್ಪುಗಳನ್ನು ಒಪ್ಕೊಂಡಿರುವಂತ ಕಾರಣದಿಂದಾಗಿ ಮತ್ತು ಪ್ರಕರಣ ಮತ್ತೊಂದು ದಿಕ್ಕಿಗೆ ಹೊರಳಿರುವಂತ ಕಾರಣದಿಂದಾಗಿ ಅವೈಯಕ್ತಿಕವಾಗಿ ಆತನಿಗೆ ಯಾವುದೇ ಕಾನೂನು ನೆರವು ಕೊಡ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈ ಕಾರಣದಿಂದಾಗಿ ಕಾನೂನಿನ ಅಡಿಯಲ್ಲಿ ಯಾವ ಸೇವಾ ಪ್ರಾಧಿಕಾರ ಅನ್ನುವಂಥದ್ದು ಇದೆಯೋ ಅದು ಕಾನೂನಾತ್ಮಕವಾಗಿ ಆತನಿಗೆ ಲೀಗಲ್ ನೆರವುಗಳನ್ನ ಕೊಡ್ತಾರೆ. ಆದ್ರೆ ಈ ಎಲ್ಲ ವಾದಗಳು ಕೂಡ ಆ ವಕೀಲರು ಬೇರೆ ರೀತಿಯಲ್ಲಿ ಬೇರೆ ಪ್ರಕರಣಗಳಲ್ಲಿ ವಾದ ಆಗೋದಕ್ಕಿಂತ ಹೆಚ್ಚಾಗಿ ಆತ ಏನ್ ಹೇಳ್ತಾನೆ, ಆತ ಹೇಳಿದ್ದನ್ನ ಕೋರ್ಟ್ಗೆ ತಿಳಿಸುವಂತದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆತನ ಯಾವ ಹಕ್ಕುಗಳು ಉಲ್ಲಂಘನೆಯಾಗದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಆತ ಆರೋಪಿ ಆಗಿದ್ದರೂ ಕೂಡ ಕಾನೂನಿನ ಅಡಿಯಲ್ಲಿ ಆತನಿಗೆ ಸಿಗಬೇಕಾದಂತಹ ಲೀಗಲ್ ಏನು ವ್ಯವಸ್ಥೆಗಳೇನಿದೆ, ಕಾನೂನಾತ್ಮಕ ವ್ಯವಸ್ಥೆಗಳೇನಿದೆ ಅದನ್ನ ಆತನಿಗೆ ಕೊಡುವಂತಹ ಎಲ್ಲ ಹಕ್ಕುಗಳನ್ನು ಕೊಡುವಂತ ಕೆಲಸಗಳನ್ನಷ್ಟೇ ಈ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಮಾಡ್ತಾರೆ. ಹಾಗಾಗಿ ಸದ್ಯಕ್ಕೆ ಅವರು ಒಂದಷ್ಟು ಹೊತ್ತು ಆತನ ಜೊತೆಗೆ ಮಾತನಾಡ್ಲಿಕ್ಕೆ ಅವಕಾಶಗಳಿದೆ. ಯಾಕಂದ್ರೆ ಈವರೆಗೂ ಕೂಡ ಆತ SIT ಕಸ್ಟಡಿಯಲ್ಲಿದ್ದ. ಹಾಗಾಗಿ ಈಗಷ್ಟೇ ಆತ ಬಂದಿದ್ದಾನೆ. ಬಂದ ಮೇಲೆ ಆತನಿಗೆ ಒಂದಷ್ಟು ಆತನ ಜೊತೆಗೆ ಮಾತನಾಡ್ತಾರೆ. ಆತನ ಪರ ವಕಾಲತ್ತನ್ನ ವಹಿಸೋದಕ್ಕೆ ಅವರು ಅಧಿಕೃತವಾಗಿ ಆತನ ಸಹಿಯನ್ನ ಕೂಡ ಪಡ್ಕೊಳ್ಬೇಕು. ಆತನ ಪರವಾದ ವಕಾಲತ್ತನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಹೀಗೆ ಒಂದಷ್ಟು ಪ್ರೊಸೀಜರ್ಗಳು ಇರುವಂತದ್ದು. ಆ ಎಲ್ಲ ಪ್ರೊಸೀಜರ್ಗಳು ಮುಗಿದ ಬಳಿಕವೇ ಈ ಒಂದು ಪ್ರಕ್ರಿಯೆಗಳಿಗೆ ಚಾಲನೆ ಸಿಗಬಹುದು. ಓಕೆ, ವಕೀಲರ ಬಗ್ಗೆ ಹೇಳೋದಾದ್ರೆ ಭರತ್ ರಾಜ್, ಕಳೆದ ಬಾರಿ ವಕೀಲರೇ ನನ್ನ ದಾರಿ ತಪ್ಪಿಸಿದ್ರು ಅಂತಲೇ ಚಿನ್ನಯ್ಯ ಹೇಳಿದ್ದು ಅಲ್ವಾ? ಖಂಡಿತ ಶ್ವೇತಾ. ಯಾಕಂದ್ರೆ ಆರಂಭದ ದಿನಗಳಲ್ಲಿ ಆತ ನ್ಯಾಯಾಲಯ ಈಗ ಬರ್ತಾ ಇರುವಂತದ್ದು ಆತಲ್ಲಿ ಬಂದ ವಕೀಲರ ಬಳಿ ಧನಂಜಯ್ ಅವರ ಸೀನಿಯರ್ ಅಡ್ವೊಕೇಟ್ ಧನಂಜಯ್ ಅವರ ಜೂನಿಯರ್ ವಕೀಲರುಗಳು ಒಂದಷ್ಟು ಜನ ಏನಿದ್ರು ಪ್ರತಿ ಬಾರಿಯೂ ಕೂಡ ಉತ್ಕನ್ನ ಸಂದರ್ಭದಲ್ಲಿ ಆತ ಅದೇ ಕಾರ್ನಲ್ಲಿ ಬರ್ತಾ ಇದ್ದ. ಆ ಕಾರ್ನಲ್ಲಿ ವಕೀಲರು ಕೂಡ ಬರ್ತಾ ಇದ್ರು, ಎಲ್ಲರೂ ಕೂಡ ಇದ್ರು. ಆದ್ರೆ ದಿಢೀರ್ ಆಗಿ ಅವರು 23ರ ನಂತರ ನಾಪತ್ತೆ ಆಗ್ತಾರೆ. ಎಲ್ಲಿ ಹೋಗಿದ್ದಾರೆ ಏನು ವಿಚಾರ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆ ನಾಪತ್ತೆ ಆಗ್ತಾರೆ ಅಂದ್ರೆ ಈ ಪ್ರಕರಣ ಆತನನ್ನ ವಶಕ್ಕೆ ತೆಗಿತಾರೆ. ಅವತ್ತು ಬೆಳಿಗ್ಗೆ ಬಂದಿದ್ದ ಮಧ್ಯಾಹ್ನದ ಹೊತ್ತಿಗೆ ವಕೀಲರು ಹೊರಟು ಹೋಗಿದ್ರು. ಆ ಬಳಿಕ ಅವರು ಈವರೆಗೆ ಆತನ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಲಿಲ್ಲ ಮತ್ತು ಈ ಭಾಗದಲ್ಲಿ ಎಲ್ಲೂ ಕೂಡ ಅವರು ಪತ್ತೆ ಆಗ್ಲಿಲ್ಲೂ ಕೂಡ. ಯಾಕಂದ್ರೆ SIT ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಏನಾದ್ರೂ ಕೊಟ್ಟರೆ ಬಹುಶಃ ವಿಚಾರಣೆಗೆ ಬರಬಹುದು. ಆದರೆ ಅವರು ನಾವೊಬ್ಬ ವ್ಯಕ್ತಿಗೆ ಕಾನೂನಾತ್ಮಕವಾಗಿ ನೆರವನ್ನಷ್ಟೇ ಕೊಟ್ಟಿದ್ದೀನಿ ಅನ್ನುವಂಥ ವಾದಗಳನ್ನ ಮುಂದಿಡ್ತಾ ಇದ್ರೆ, ಆದ್ರೆ ಷಡ್ಯಂತ್ರಗಳು ಅನ್ನುವಂತಹ ಚರ್ಚೆಗಳಲ್ಲಿ, ಷಡ್ಯಂತ್ರಗಳು ಅನ್ನುವಂತಹ ಆರೋಪಗಳ ಅಡಿಯಲ್ಲಿ ಇದೇನಾದ್ರೂ ಷಡ್ಯಂತ್ರಗಳಲ್ಲಿ ವಕೀಲರ ತಂಡವೂ ಕೂಡ ಭಾಗಿಯಾಗಿದ್ದರೆ ಅಂತದ್ದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಾದ್ರೂ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಈ ಪ್ರಕರಣದಲ್ಲಿ ಅವರನ್ನು ಕೂಡ ಒಂದು ವಿಚಾರಣೆಗೆ ಕರೆಯುವಂತ, ಅವರನ್ನು ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿವರಣೆಗಳನ್ನ ಕೇಳುವಂತ ಕೆಲಸಗಳನ್ನು SIT ಮಾಡಬಹುದು. ಆದ್ರೆ ಈಗಂತೂ ಡೆಫಿನೆಟ್ಲಿ ಆತನಿಗೆ ಕಾನೂನು ನೆರವು ಕೊಡ್ಲಿಕ್ಕೂ ಕೂಡ ವಕೀಲರಿಲ್ಲ. ಅನಿವಾರ್ಯವಾಗಿ ಆತನಿಗೆ ಕಾನೂನು ಸೇವಾ ಪ್ರಾಧಿಕಾರವೇ ವಕೀಲರನ್ನ ನೇಮಕ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.